ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಹರ್ಷಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವಾಗ ಬಂದ್ಬಿಟ್ಟು ಪಂಜಾಬಲ್ಲಿ ನಿಮಗೂ ಗೊತ್ತಿರುತ್ತೆ, ಹಳೆ ವ್ಲಾಗ್ ನೋಡಿದ್ರೆ. ಈಗ ತಿಂಡಿ ಮಾಡಿಲ್ಲ, ಸ್ನಾನ ಮಾಡಿಕೊಂಡು ಈಗ ತಿಂಡಿ ಮಾಡಬೇಕು. ದೊಡ್ಡ ಫಾರ್ಮಿಗೆ ಬಂದಿದ್ದೀವಿ. ನಮಗೊಂದು ಮನೆಗೊಂದು ಹಸು ಬೇಕಿತ್ತು, ದೊಡ್ಡ ಹಸು ಬೇಕಿತ್ತು, ಒಂದು 50 ಲೀಟರ್ ಕರೆಯುವಂಥದ್ದು. ಮನೆಗೊಂದು ಹಸು ಬೇಕಿತ್ತು. ಸೊ ನೋಡೋಕೆ ಬಂದಿದ್ದೀವಿ, ದೊಡ್ಡ ಫಾರ್ಮಿಗೆ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ. ಬನ್ನಿ, ನಮ್ಮ ಮನೆಗೊಂದು ಹಸು ಸೆಲೆಕ್ಟ್ ಮಾಡಬೇಕು, ದೊಡ್ಡ ಹಸು. ನೋಡೋಣ ಯಾವ ಥರ ಸಿಗುತ್ತೆ ಅಂತ. ಸ್ಪೀಡೆಲ್ಲ ಕಾರ್ಗಿಲ್ ಯೂಸ್ ಮಾಡ್ತಾರೆ ಎಲ್ಲ. ಇಲ್ಲಿ ನೋಡಿ ಹಸುಗಳು ಯಾವ ಥರ ಇದ್ದಾವೆ. ದೊಡ್ಡ ಹಸುಗಳು, ದೊಡ್ಡ ಫಾರ್ಮ್ಗೆ ಬರೋದು ಹಸುಗಳು ತರಕ್ಕೆ. ದೊಡ್ಡ ಫಾರ್ಮಲ್ಲಿ ಹಸುಗಳು ತೊಗೊಂಡ್ರೆ ನಾವು ಸಕ್ಸಸ್ ಮಾಡೋಕ್ಕಾಗೋದು. ನಮ್ಮನ್ನು ನಂಬಿ ರೈತರು ತೊಗೊಂಡವರು ಸಕ್ಸಸ್ ಆಗೋಕ್ಕಾಗೋದು. ನೋಡಿ ಎಲ್ಲ ದೊಡ್ಡ ಫಾರ್ಮಲ್ಲಿ ಬಂದಿದ್ದೀವಿ ಈಗ ಹಸು ತೊಗೊಳಕ್ಕೆ. ನೋಡಿ ಇದು ಕಾರ್ಗಿಲ್ದು ಕಾಫ್ ಗ್ರೋವರ್ ಯಾವ ಥರ ಇದೆ ಅಂತ ನೋಡಿ. ಹೀಫರ್ಸ್ ಕರುಗಳು, ಟ್ಯಾಗ್ ನಂಬರು ಎಲ್ಲ ಪ್ರತಿಯೊಂದು ಇದೆ ನೋಡಿ. ಯಾವ ಥರ ಫೀಡಿಂಗು, ಶೈಲೇಜು ಮತ್ತು ಒಣಹುಲ್ಲು ಮತ್ತು ಫೀಡ್ನ ಮಿಕ್ಸ್ ಮಾಡಾಕ್ತಾರೆ ಒಂದು ಸತಿ. ನೋಡ್ಬೋದು ಇದರಲ್ಲ ನಿಮಗೆ ಫೀಡು, ಶೈಲೇಜ್ ಎಲ್ಲ ಸಿಗುತ್ತೆ. ಮತ್ತು ಒಣಹುಲ್ಲೆಲ್ಲ ದೊಡ್ಡ ಹಸುಗಳು ಗೈಸ್. ಕಾಫ್ ಗ್ರೋವರ್ ಇದೆ, ಇದು ಮಿಲ್ಕ್ ಜೆನ್ ಇದೆ. ಕಾರ್ಗಿಲ್ ಫೀಡ್ ಯೂಸ್ ಮಾಡ್ತಾರೆ ಇವರೆಲ್ಲ. ಸೊ ಹಂಗಾಗಿ ನಾನು ಹೇಳೋದು ಎಲ್ಲ ರೈತರಿಗೂ ಕಾರ್ಗಿಲ್ ಯೂಸ್ ಮಾಡಿ ಅನ್ನೋದು ಅದಕ್ಕೆ. ರಿಸಲ್ಟ್ ಚೆನ್ನಾಗಿದೆ ಫೀಡಿಂದು. ಒಳ್ಳೆ ಫೀಡ್ ಯೂಸ್ ಮಾಡಿದ್ರೇ ಒಳ್ಳೆ ಮಿಲ್ಕ್ ತೆಗಿಯೋಕ್ಕಾಗೋದು, ಕ್ವಾಲಿಟಿ ಮಿಲ್ಕ್ ತೆಗಿಯೋಕ್ಕಾಗೋದು. ನೋಡಿ ಈ ಫರ್ಸ್ ಯಾವ ಥರ ಇದೆ, ಒಂದಕ್ಕಿಂತ ಒಂದು ಟಾಪಲ್ಲಿದ್ದಾವೆ, ಬ್ರೀಡಲ್ಲಿದ್ದಾವೆ ನೋಡಿ. ದೊಡ್ಡ ಹಸುಗಳು ಎಲ್ಲ, ಚಿಕ್ಕ ಹಸುಗಳು ಯಾವುದಿದೆ ಎಲ್ಲ ದೊಡ್ಡ ಹಸುಗಳು ನೋಡಿ ಗೈಸ್. ಸ್ವರ್ಗ ನೋಡಿ, ಸ್ವರ್ಗ. ಇದನ್ನು ನೋಡೋಕ್ಕೆ ಒಂಥರ ಸ್ವರ್ಗ ನಮ್ಮಂಥ ರೈತರಿಗೆ. ನೋಡಿ ಫಾಗರ್ ಹಾಕಿದ್ದಾರೆ, ಅಷ್ಟು ಬಿಸಿಲಿದೆ ಗೈಸ್, ಸಿಕ್ಕಾಪಟ್ಟೆ ಬಿಸಿಲಿದೆ. 45-46 ಇದೆ ಇವತ್ತು. ಎಲ್ಲ ಫಾಗರಾಗಿ ಎಲ್ಲ ಹಸುಗಳು ಮೇವು ತಿಂತಾ ಇದ್ದಾವೆ ನೋಡಿ. ಮೇವು ಹೇಳ್ತಿದ್ದೀನಿ ಈಗ, ಶೈಲೇಜು, ಒಣಹುಲ್ಲು ಮತ್ತು ಕಾರ್ಗಿಲ್ ಫೀಡು ಇದನ್ನೇ ಯೂಸ್ ಮಾಡೋದು. ದಯವಿಟ್ಟು ಎಲ್ಲರೂ ಅದನ್ನೇ ಯೂಸ್ ಮಾಡಿ ಗೈಸ್, ಒಳ್ಳೆ ರಿಸಲ್ಟ್ ಬರುತ್ತೆ, ಅದನ್ನೇ ಯೂಸ್ ಮಾಡಿ. ಈಗ ನಮ್ಮ ಫಾರ್ಮಿಗೆ ಹಸು ನೋಡೋಕೆ ಹೋಗ್ತಾ ಇದ್ದೀವಿ. ಸುಮ್ಮನೆ ನೀವು ಡೈರೆಕ್ಟಾಗಿ ಬರ್ತೀರಾ ಹಸುಗಳು ನೋಡ್ತೀರಾ ಅಂದರೆ ನೋಡೋಕ್ಕಾಗಲ್ಲ, ಫಾರ್ಮರ್ ಒಳಗೆ ಬಿಡಲ್ಲ ಗೈಸ್. ಆ ಥರ ಅಂದರೆ ಅವರು ಕೇರ್ ಮಾಡಬೇಕಲ್ಲ. ದೊಡ್ಡ ಹಸುಗಳು ಇರ್ತವೆ, ಏನಾದರೂ ಬ್ಯಾಕ್ಟೀರಿಯಾಸ್ ಅಟ್ಯಾಕ್ ಆಗ್ಬೋದು, ಅಥವಾ ಹಸುಗಳಿಗೆ ಏನಾದರೂ ಫೀವರ್ ಆ ಥರ ಏನಾದರೂ ಒಂದು ಡಿಸೀಸ್ ಅಟ್ಯಾಕ್ ಆಗ್ಬೋದು ಅನ್ನೋ ಉದ್ದೇಶದಿಂದ ತೋರಿಸಲ್ಲ. ನೋಡಿ ಇಲ್ಲೂ ಇದ್ದಾವೆ ಹಸುಗಳು, ಈ ಕಡೆನೂ ಇದ್ದಾವೆ, ಎಲ್ಲ ಸೈಡು ಇದ್ದಾವೆ ಹಸುಗಳು. ಈಗ ಅಲ್ಲಿಂದ ತರ್ತಾ ಇದ್ದಾವೆ ನೋಡಿ ನಮ್ಮ ಫಾರ್ಮಿಗೆ, ಮನೆಗೆ ಅಂತ ಹಸುಗಳು ನೋಡ್ತಾ ಇದ್ದೀನಿ. ನಮ್ಮ ಫಾರ್ಮಿಗೆ ತಂದಿರೋ ರೈತರಿಗೆ ತರಬೇಕು ತಂದಿರೋ ಹಸುಗಳು ಇದಕ್ಕಿಂತ ದೊಡ್ಡ ಫಾರ್ಮಲ್ಲಿ ತಂದಿದ್ದು. ಈಗ 50 ಲೀಟರ್ 60 ಲೀಟರ್ ಹಸುಗಳು ಬರ್ತಾಯಿದೆ ಆಚೆ, ಎಲ್ಲ ಆಚೆ ಬರ್ತಾಯಿದೆ ಹಸು. ನೋಡಿಕೊಂಡು ಮತ್ತೆ ನಾನು ನಿಮಗೆ ಸಿಗ್ತೀನಿ ಗೈಸ್. ನೋಡಿ ಗಜ ಇದ್ದಂಗಿದೆ ದೊಡ್ಡ ಹಸು. ಮನೆಗೆ ಹುಡುಕ್ತಾ ಇದ್ದೀನಿ, ನಮ್ಮ ಮನೆಗೊಂದು ಹಸು ಬೇಕು. ನೋಡಿ ಹಸುಗಳು ಯಾವ ಥರ ಈ ಥರ ಬ್ರೀಡಿಂಗ್ ನಾವೆಲ್ಲ ಸೆಲೆಕ್ಟ್ ಮಾಡೋದಲ್ಲ, ಈ ಥರ ಬ್ರೀಡಿಂಗ್ ಹಸುಗಳು ನೋಡಿ ಯಾವ ಥರ ಇದೆ ಹಸುಗಳು. ಕಮೆಂಟ್ ಮಾಡಬೇಕು ಗೈಸ್ ಯಾವ ಥರ ಇದೆ ಅಂತ ನೋಡಿ. ಹೇಳ್ಕೊಂಡು ಓಡ್ತಾ ಅವನು ಎಲ್ಲ ದೊಡ್ಡ ಹಸುಗಳು ತುಂಬ ಚೆನ್ನಾಗಿದೆ ನೋಡಿ, ಹೆಂಗೆ ನಿಂತಿದ್ದಾವೆ ನೋಡಿ ಗೈಸ್, ಮುದ್ದಾಗಿದ್ದಾವೆ. ಸೊ ಮತ್ತೆ ಇವಾಗ ಇದರಲ್ಲಿ ಎಷ್ಟು ಹಸುಗಳಾಗುತ್ತೆ ಅಷ್ಟು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಗೈಸ್ ನಿಮಗೆ. ನೋಡಿ ಎಷ್ಟು ತುಂಬ ಇಷ್ಟ ಆಯಿತು, 50 ಕೊಟ್ಟಿದೆ ಅಂತೆ. ಹೆಚ್ಚು ನರನಗಳು ನೋಡಿ ಯಾವ ಥರ ಇದೆ, ಮಿಲ್ಕಿಂಗ್ ಮೈನ್ಸು. ಇನ್ನು 2 ತಿಂಗಳು ಟೈಮ್ ಇದೆ. ದೊಡ್ಡ ಹಸು, ನನ್ನ ಹೈಟಲ್ಲಿದೆ ಹಸು. ಕಾಲಿಗೆಲ್ಲ ಡೇಟಾ ಎಂಟ್ರಿ ಬೆಲ್ಟ್ ಹಾಕಿದ್ದಾರೆ ನೋಡಿ, ಎಲ್ಲ ಡೇಟಾ ಇದರಲ್ಲಿ ಕವರ್ ಆಗುತ್ತೆ. 50 ಲೀಟ್ರ್ ಕೊಟ್ಟಿದೆ, ಇನ್ನು 2 ತಿಂಗಳು ಟೈಮು. ನೋಡ್ತಾ ಇದ್ದೀನಿ ಹಸು ನನ್ನ ಮನಸ್ಸಿಗೆ ತುಂಬ ಇಷ್ಟ ಆಗಬೇಕು ಅಂತ ಹಸು ತೊಗೋಬೇಕು. ನೋಡಿ ಮಿಲ್ಕಿಂಗ್ ಮೈನ್ಸಲ್ಲಿ ಯಾವ ಥರ ಇದೆ ಅಂತ ನೋಡೋಣ ಗೈಸ್. 4 ಲಕ್ಷ ಹೇಳ್ತಾ ಇದ್ದಾರೆ, ನೋಡೋಣ ಏನಾಗುತ್ತೋ. ಈಗ ಫಾರ್ಮಿಂದ ಬಂದ್ವಿ, ತುಂಬ ರೇಟ್ ಜಾಸ್ತಿ ಹೇಳ್ತಿದ್ದಾರೆ. ಈಗ ತಿಂಡಿ ಮಾಡೋಕ್ಕೆ ಅಂತ ಇವಾಗ ನಿಲ್ಸಿದ್ದೀವಿ. ಈಗ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ ತಿಂಡಿ ತಿನ್ನೋಕ್ಕೆ ಅಂತ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದೆ. ಟೈಮ್ ನೋಡಿ ಆಗಲೇ 12 ಗಂಟೆ ಆಗಕ್ಕೆ ಬಂದಿದೆ. 12 ಗಂಟೆ 5 ನಿಮಿಷ ಕಮ್ಮಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದ್ದಾಯಿತು. ಈಗ ತಿಂಡಿ ಮಾಡೋಕ್ಕೆ ಬಂದಿದ್ದೀವಿ. ನೋಡಬೇಕು ಗೈಸ್, ಇವಾಗ ತಿಂಡಿ ಮತ್ತೆ ದೊಡ್ಡ ಹಸುಗಳು ನೋಡಬೇಕು ಫಾರ್ಮ್ಗೆ. ನನ್ನ ಫಾರ್ಮ್ಗೆ ಅಂತ ದೊಡ್ಡ ಹಸು ನೋಡ್ತಾ ಇದ್ದೀನಿ. ಒಳ್ಳೆ ಹಸು ನೋಡಿ ನಿಮಗೆ ತೋರಿಸ್ತೀನಿ ವೀಡಿಯೋ ಯಾವ ಥರ ಇರುತ್ತೆ ಅಂತ. ನೋಡಿ ಅದು 4 ಲಕ್ಷ ಹೇಳ್ತಿದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಹೆಚ್ಚು ಕಮ್ಮಿ, ಒಂದೇ ಹಸು ದೊಡ್ಡ ಹಸು ಅಲ್ಲ, ಅದಕ್ಕೋಸ್ಕರ ಒಂದು 30,000 ಟ್ರಾನ್ಸ್ಪೋರ್ಟೇಷನ್ ಖರ್ಚು ಬೀಳುತ್ತೆ. ಮತ್ತು ಫೀಡಿಂಗ್ ಅದು ಇದು ಜಾಸ್ತಿ ಬೀಳುತ್ತೆ ಅದಕ್ಕೆ ಖರ್ಚು. ಮತ್ತು ಚೆನ್ನಾಗಿ ನೋಡ್ಕೊಂಡು ತರಬೇಕಲ್ವ, ಇಬ್ಬಿಬ್ಬರು ಕೇರ್ ಟೇಕರ್ ಬರಬೇಕು, ಇಬ್ಬಿಬ್ಬರು ವರ್ಕರ್ಸು. ಸೊ ಹಂಗಾಗಿ ನೋಡ್ತಾ ಇದ್ದೀನಿ ಒಳ್ಳೆ ಕಾಂಪಿಟೇಷನ್ ಹಸು ತೊಗೊಂಡ್ಬರ್ಬೇಕು ನಮ್ಮ ಮನೆಗೆ ಅಂತ. ನೋಡೋಣ ಗೈಸ್, ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಸೊ ಬನ್ನಿ ತಿಂಡಿ ತಿನ್ನೋಣ ಇವಾಗ ದೊಡ್ಡ ಹಸುಗಳು ಪರ್ಚೇಸ್ ಮಾಡಾಯಿತು. ಒಂದು ತೊಗೊಳಕ್ಕಿದ್ದು 2 ಹಸು ಪರ್ಚೇಸ್ ಮಾಡಿದ್ದೀವಿ. ದೊಡ್ಡ ಹಸು ನಮ್ಮ ಮನೆಗೆ ಸೇಲ್ ಮಾಡೋದಿಲ್ಲ. 2 ಹಸು ಗಿಫ್ಟ್ ಕೊಡ್ಸಿರೋದು ಹಿಂಗೆ ಫ್ರೆಂಡ್ಸ್. ಏನು ಗೊತ್ತಾ, ನನ್ನ ಬರ್ಡೇಗೆ ನನ್ನ ಮಗ ಬುಲೆಟ್ ಬೈಕ್ ಕೊಡಿಸ್ದ. ಅವನ ಬರ್ಡೇಗೆ ಫಾರ್ಚುನರ್ ಕಾರ್ ಕೇಳಿದ್ದ. ಫಾರ್ಚುನರ್ ಕಾರ್ ಬೇಡ ಇರೋ ಅಂದ್ಬಿಟ್ಟು ಈಗ 1 ಹಸು ಕೇಳಿದ. ಅವನು ಕಾಂಪಿಟೇಷನ್ ಹಸುನು 2 ಕೊಡ್ಸಿದ್ದೀನಿ ಅವ್ನ ಬರ್ಡೇಗೆ. ಸೊ ಕ್ಲಿಯರ್ ಗೈಸ್. ನೋಡಿ ಕಾರ್ ತಗೊಳ್ಳೋ ಬದಲು ಬೈಕ್ ತಗೊಳ್ಳೋ ಬದಲು ಫುಲ್ ಹ್ಯಾಪಿ ಗೈಸ್. ನೋಡಿ ಅದಕ್ಕಿಂತ ದೊಡ್ಡ ಗಿಫ್ಟ್ ಇಲ್ಲ. 2 ಕಾಂಪಿಟೇಷನ್ ಹಸು, ದೊಡ್ಡ ಹಸುಗಳು. ಈಗ ಡಿಸ್ಪ್ಲೇನ್ ಮಾಡಲ್ಲ ನಾನು ಯಾವ ಥರ ಎಷ್ಟು ಲೀಟ್ರ್ ಆಲ್ಕರಿ ಪ್ರೈಸ್ ಇದೆ ಅಂತ. ತುಂಬ ದೊಡ್ಡ ಹಸುಗಳು, 2 ಹಸು ತುಂಬ ಚೆನ್ನಾಗಿದೆ. ಟಾಪ್ ಟು ಟಾಪು 2 ಹಸು ಪರ್ಚೇಸ್ ಮಾಡಿ ತೋರಿಸ್ತೀನಿ. ಈಗ ಸ್ನ್ಯಾಕ್ಸ್ ತಿನ್ನಕ್ಕೆ ಬಂದಿದ್ದೀವಿ ಹೋಟೆಲ್ಗೆ. ತುಂಬ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಅಷ್ಟು ದೊಡ್ಡ ಹಸು
ಒಂದು ಹಸು ತೊಗೊಳಕ್ಕೆ ಬಂದಿದ್ದು. ಹಸುಗಳು ತುಂಬ ಚೆನ್ನಾಗಿದೆ, ದೊಡ್ಡ ಹಸು. 2 ಹಸುಗಳು ತೊಗೊಂಡಿದ್ವಿ, ದೊಡ್ಡ ಫಾರ್ಮ್ ತೊಗೊಂಡಿರೋ ಹಸು ಎಲ್ಲ 10th ಜನರೇಷನ್ ರೆಕಾರ್ಡ್ ಇದೆ ಅಲ್ಲಿ. ಹಸು ಬಂದ್ಬಿಟ್ಟು 10th ಜನರೇಷನ್ ಹಸುಗಳು, ಸೆಕ್ಸೆಡ್ 7 ಯೂಸ್ ಮಾಡಿದ್ದಾರೆ ವರ್ಲ್ಡ್ವೈಡಲ್ಲಿ, ಟಾಪಲ್ಲಿದೆ ಹಸುಗಳು. ಈಗ ಹೋಟೆಲಿಗೆ ಬಂದಿದ್ದೀವಿ, ಊಟ ಮಾಡಿ ಲೈಟಾಗಿ ಸ್ನ್ಯಾಕ್ಸ್ ತಿಂದು ಊಟ ಮಾಡಿ ಹೊರಡ್ತೀವಿ. ಮತ್ತೆ ಸಿಗ್ತೀನಿ. ಬಸ್ಸು ವೀಡಿಯೋನೂ ಮಾಡಲ್ಲ ಮತ್ತು ಬ್ಲಾಗಲ್ಲೂ ಬಿಡಲ್ಲ. ಯಾಕೆಂದರೆ ಅಷ್ಟು ವೀಡಿಯೋದಲ್ಲಿ ಮಾಡಲ್ಲ, ಲೈವಲ್ಲಿ ಬಂದು ಯಾರಾದ್ರು ನೋಡ್ತೀನಿ ಅಂದರೆ ಲೈವಲ್ಲಿ ಬಂದು ನೋಡ್ಬೋದು ಹಸುಗಳನ್ನ. ಯಾಕಂದರೆ ಸೇಲ್ ಮಾಡಲ್ಲ, ಅದು 2 ಹಸುಗಳನ್ನು ನಮ್ಮ ಮನೆಗೆ ತೊಗೊಂಡಿರೋದು, ಸೇಲ್ ಮಾಡಲ್ಲ. ಲೈವಾಗಿ ಬರ್ತೀರಾ ಶಿಡಿ ಬಂದು ನಮ್ಮ ಫಾರ್ಮಿಗೆ ಬಂದು ನೋಡ್ತೀರಾ ಅಂದರೆ ಲೈವಲ್ಲಿ ಬಂದು ನೋಡ್ಬೋದು. ಟೋಟಲ್ ಅದು ಯಾರು ಬೇಜಾರು ಮಾಡ್ಕೊಂಬಿಡಿ. ಪ್ರೈಸ್ ಬಂದುಬಿಟ್ಟು ಗೈಸ್ ಅದು 4 ಲಕ್ಷ ತೊಗೊಂಡಿರೋದು. ಟೋಟಲ್ 8 ಲಕ್ಷಕ್ಕೆ ಹಸುಗಳು ತೊಗೊಂಡಿರೋದು, ದೊಡ್ಡ ಹಸುಗಳು 2. ಯೋಚನೆ ಮಾಡಿ, ಆ ಪ್ರೈಸಲ್ಲಿ ತೊಗೊಂಡಿದ್ದೀವಿ ಅಂದರೆ ಎಷ್ಟು ಲೀಟರ್ ಕರಿಯುತ್ತೆ, ಯಾವ ಥರ ಹಸು ತೊಗೊಂಡಿರ್ತೀವಿ ಅಂತ ಯೋಚನೆ ಮಾಡಿ. ಒಂದು ಹಸುಗೆ 4 ಲಕ್ಷ ರೂಪಾಯಿ, ಟೋಟಲ್ 8 ಲಕ್ಷ ಹಸು ತೊಗೊಂಡಿರೋದು, ಟಾಪ್ ಕ್ವಾಲಿಟಿ. ಹೆಂಗಿತ್ತು ವಾಪಸ್ ಹಸು ಸೂಪರ್ ಆಗಿದೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬೇಡಿ. ಆ್ಯಕ್ಚುಲಿ ಸೇಲ್ಗಲ್ಲ, ಅದು ನನ್ನ ಮಗನಿಗೆ ಗಿಫ್ಟಾಗಿ 2 ಹಸು ತೊಗೊಡ್ಬೇಕು ಅಂತ ನನ್ನ ಮೈಂಡಲ್ಲಿತ್ತು. ಸೊ ಹಾಗಾಗಿ ನಾನು ಕೊಟ್ಟಿದ್ದೀನಿ. ಏಕೆಂದರೆ ನನ್ನ ಮಗ ಪಾಪ ಪ್ರೀತಿಯಿಂದ ಕೇಳಿದ್ದ ಫಾರ್ಚುನರ್ ಕಾರ್ ಬೇಕು ಅಂತೇಳಿ. ಅದಕ್ಕೆ ಈಗ ಫಾರ್ಚುನರ್ ಬೇಡ ಮಗನೇ, ಈಗಲೇ ಬೇಡ, ಮಾಡೋಣ ಓಡಿಸು ತೊಗೊಡ್ತೀನಿ, ಈಗಲೇ ಬೇಡ ಅಂತ ಹೇಳ್ಬಿಟ್ಟು ಒಂದು ಕೇಳ್ದ. ಯಾಕೋ ಗೊತ್ತಿಲ್ಲ, ಆ ವಸ್ತುನೂ ತುಂಬ ಇಷ್ಟ ಆಯಿತು. 2 ಇರಲಿ ಅಂದ್ಬಿಟ್ಟು 2 8 ಲಕ್ಷ ಕೊಟ್ಟು ಆಗೋಯ್ತು, ತೊಗೊಂಡಿದ್ದೀವಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬಿಡಿ. ನಮ್ಮ ಫಾರಮಿಗೆ ಬಂದಾಗ 100% ತೋರಿಸ್ತೀವಿ, ಬಟ್ ವೀಡಿಯೋದಲ್ಲೆಲ್ಲ ಹಾಕಲ್ಲ, ದೃಷ್ಟಿ ಆಗೋದು ಬೇಡ ಅಂತ ಹೇಳ್ಬಿಟ್ಟು. ಸೊ ನೀವು ಯಾರೇ ಬಂದ್ರೂ ಬೇಕಾದ್ರೆ ನಮ್ಮ ಫಾರಮಿಗೆ ಬಂದಾಗ ನೋಡ್ಕೊಂಡೋಗಿ ಫ್ರೆಂಡ್ಸ್. ಅಷ್ಟೇ, ಬನ್ನಿ ನಮ್ಮ ಫಾರ್ಮಿಗೆ ಬನ್ನಿ, ಲೈವಲ್ಲಿ ನೋಡಿ ಹಸುಗಳು ಯಾವ ಥರ ಇದ್ದಾವೆ ಅಂತ. 2 ದೊಡ್ಡ ಹಸುಗಳು ನನ್ನ ಹೈಟಲ್ಲಿ ಇದ್ದಾವೆ. ಹಾಲಿನ ನರ ಆಗಲಿ, ಹಸು ಬ್ರೀಡ್ ಆಗಲಿ, 10th ಜನರೇಷನ್ ಹಸುಗಳು ಗೈಸ್, ವಿತ್ ರೆಕಾರ್ಡು, ಪ್ರಾಪರ್ ರೆಕಾರ್ಡ್. ಅದಕ್ಕೆ ಒಳ್ಳೆ ಸೆಕ್ಸೆಡ್ 7 ಯೂಸ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ತುಂಬ ಒಳ್ಳೆ ಹಸುಗಳು ಪರ್ಚೇಸ್ ಮಾಡಿರೋದು, ಖುಷಿ ಆಗುತ್ತೆ ಗೈಸ್. ಬನ್ನಿ ಲೈವಲ್ಲಿ ಬಂದು ನೋಡೋರು ನೋಡಿ, ಯಾರು ಬೇಜಾರು ಮಾಡ್ಕೊಂಬಿಡಿ. ವೀಡಿಯೋದಲ್ಲಿ ಹಾಕಲ್ಲ ಗೈಸ್, ವೀಡಿಯೋ ತೋರ್ಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಲೈವಲ್ಲಿ ಬಂದು ಯಾರು ಬಂದು ಬೇಕಾದರೆ ಚೆಕ್ ಮಾಡ್ಬೋದು. ಇವಾಗ ಹಸು ತಗೊಟ್ಟಿದ್ದೀವಲ್ಲ, ಆ ಖುಷಿಗೆ ಹೊಟ್ಟೆ ಹಸಿತಾಯಿತು. ಏನಾದ್ರು ಬೇಕು ಇದಕ್ಕೆ ಸ್ಯಾಂಡ್ವಿಚ್ ತಿನ್ನಿಸ್ತೀವಿ ಬನ್ನಿ ಅಂತ ಕರ್ಕೊಂಡು ಬಂದಿದ್ದಾನೆ. ಬನ್ನಿ ಎಲ್ಲ ಸ್ಯಾಂಡ್ವಿಚ್ ತಿನ್ನೋದು. वो सस्सा सस्सा बोलता है वो. सस्सा ಅಂತ ತಿಂತಿದ್ದಾರೆ. ಸ್ಯಾಂಡ್ವಿಚ್ ಹೇಳಿದ್ದಾರೆ, ಸಸ್ಸಾ ಅಂತ. ऐसे तो 2-2 लाख का गाय अच्छा है, अच्छा है, बहुत क्यूट और स्वीट है, स्वीट ಕ್ಯೂಟ್ ಸ್ವೀಟ್ ಅಂತ. ಉಡಾಳ ಅಂತ ಹೆಸರಿಟ್ಟಿದ್ದೀನಿ ಅವರಿಗೆ. हम देसी बंदे हैं यार, ದೇಸಿ ಬಂದ. ಸ್ಯಾಂಡ್ವಿಚ್ ಬಂದಿದೆ ಇವಾಗ ನಮ್ಮದು. खाएं ले लो सैंडविच भी ले लो तुम. ले लो एक दे दो. ಸ್ಯಾಂಡ್ವಿಚ್ ಬಂದಿದೆ. ಮಸ್ತ್ ಅಂತ ಏನೋ ತಿಂತಿದ್ದಾರೆ. ಬೇರೆಯವರು ಬಂದಿರೋ ಕಸ್ಟಮರ್ ಇವ್ರಿಗೆ, ಆಶೆ ಅವರು, ಮಹಾರಾಷ್ಟ್ರ ಅವರು, ಕಮ್ಮಿ ರೇಟಿಗೆ ಹೇಳ್ತಿದ್ದಾರೆ. ಏನು ಗೊತ್ತಾ, ಬ್ರೀಡ್ ಹಸುಗಳು ಬೇಕು ಅಂದರೆ ಪ್ರೈಸ್ ಹಾಕಲೇಬೇಕು. ಬ್ರೀಡ್ ಹಸುಗಳು ಪರ್ಚೇಸ್ ಮಾಡ್ತೀವಿ ಅಂದರೆ ಪ್ರೈಸ್ ಇರಲೇಬೇಕು. ನಾವೆಲ್ಲ ಎಷ್ಟೆಷ್ಟು ಲಕ್ಷ ರೂಪಾಯಿ ಹಸುಗಳು ಪರ್ಚೇಸ್ ಮಾಡ್ತೀವಿ. ಇವ್ರು ನೆನ್ನೆ ಹೇಳಿದ್ರು, ನಾವು ಪ್ರೈಸ್ ಹಿಂದೆ ಹೋಗೋದಿಲ್ಲ. ಒಳ್ಳೆ ಹಸುಗಳು ಕೊಡಬೇಕು ಅಂದರೆ ಜಾಸ್ತಿ ಪ್ರೈಸಿಂದ ತೊಗೊಳ್ಳೇಬೇಕು. ನಾವು 10,000 ಜಾಸ್ತಿ ಪರವಾಗಿಲ್ಲ, ಒಳ್ಳೆ ಹಸು ಕೊಡಿಸು ಅಂತ ಇರುತ್ತೆ ತೊಗೊಂಡಿರೋ ಹಸುಗಳು. ಒಂದಕ್ಕಿಂತ ಒಂದು ಟಾಪಲ್ಲಿ ಹೋಗಿ ನಮಗೆ ರೇಟಿಂದ ಹೋಗಲ್ಲ. ನಾವು ಹಸು ಬ್ರೀಡ್ ಹಸುಗಳು ಮಾತ್ರ ನಾವು ಪರ್ಚೇಸ್ ಮಾಡೋದು. ನೋಡಿ ಈಗ ಹೋಗ್ತಾ ಇದೆ. ಈಗ ತಿಂದು ಮತ್ತೆ ಸಿಗ್ತೇವೆ ನಿಮಗೆ. ಬಿಸಿಯಾಗಿ ಏನು ಬಂದಿದ್ದಾರೆ. ಇನ್ನು ಮ್ಯಾಂಗೋ ಲಸ್ಸಿ ಚೆನ್ನಾಗಿದೆ ಟೇಸ್ಟ್. ಸ್ಯಾಂಡ್ವಿಚ್ ಚೆನ್ನಾಗಿದೆಲ್ಲ, ಸೂಪರ್ ಆಗಿದೆ, ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಮಂಜಾದಲ್ಲಿ. ಏನು ಅಂದರೆ ಊಟದಲ್ಲಿ ಸ್ವಲ್ಪ ಕಷ್ಟ ಆದರೆ ಏನು ಅಂದರೆ ನಮಗೆ ರೈಸ್ ಸಿಕ್ಕಲ್ಲ ಜಾಸ್ತಿ, ಬರೀ ರೊಟ್ಟಿ ಜಾಸ್ತಿ ಸಿಗ್ತಿತ್ತು. ಈ ಸಲ ಏನು ಖುಷಿ ಅಂದರೆ ಫ್ರೆಂಡ್ಸ್, ಇಲ್ಲಿ ಈ ಸಲ ಬಂದಿರೋ ಜಾಗದಲ್ಲಿ ಅಮೃತಸರ್ ನಿಯರಲ್ಲಿ ಸುತ್ತನೂ ನಾವೆಲ್ಲೂ ಹೋದ್ರೂ ಹೋಟೆಲ್ಗಳು ಸಿಗ್ತಾ ಇದ್ದಾವೆ. ಸೊ ಅದೊಂದು ಹ್ಯಾಪಿ, ಖುಷಿ. ಟೈಮ್ ಸ್ವಲ್ಪ ಸಿಗ್ತಾ ಇದೆ ತಿನ್ನೋದಕ್ಕೆ, ಏನಾದರೂ ಸರಿ ಸಿಗ್ತಾ ಇದೆಯಲ್ಲ, ಹ್ಯಾಪಿ ಆಗಿದ್ದೇವೆ. ಲಾಂಗ್ ಇಲ್ಲ. ಬೇರೆ ಫಾರ್ಮಲ್ಲಿ ಆದರೆ ನಮಗೆ ಜಾಸ್ತಿ ಊಟಕ್ಕೆ ಸ್ವಲ್ಪ ತೊಂದರೆ ಆಗಿರೋದು, ಇಲ್ಲಿ ಸ್ವಲ್ಪ ಚೆನ್ನಾಗಿದೆ. क्या डाल रहे हो? सॉस, और इसमें मिला है चना और सॉस, और इसमें है समोसा. जो पंजाब का फेवरेट है समोसा, और फेवरेट है नान अमृतसर का नान. ಸುಮ್ಮನೆ ಮತ್ತೆ ಇವಾಗ ತಿಂದು ಲಸ್ಸಿ ಕುಡ್ದು ಮತ್ತೆ ಫಾರ್ಮಲ್ಲಿ ಹೋಗಿ ಸಿಗ್ತೀನಿ. ಇವಾಗ ಕಾಂಪಿಟೇಷನ್ಸ್ ಎಲ್ಲ ತೊಗೊಂಡಾಗ್ಬಿಟ್ಟಿದೆ. ಇನ್ನು ಮಿಕ್ಕಿದ್ದು ಒಂದು 8 ಕರುಗಳು ತೊಗೊಬೇಕು. 8 ಕರುಗಳು ಪರ್ಚೇಸ್ ಮಾಡಬೇಕು. ಮುಂಚೆನೇ ಅಡ್ವಾನ್ಸ್ ಮಾಡಿಬಿಟ್ಟಿದ್ದಾರೆ ಕರುಗಳಿಗೋಸ್ಕರ ಅಂತ. ಸೊ ಕರುಗಳು ನೋಡ್ತಾ ಇದ್ದೀವಿ, ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಿದ್ದಾರೆ. ಅದಕ್ಕೆ ಒಳ್ಳೆ ಬ್ರೀಡ್ ಕರುಗಳು ಸ್ವಲ್ಪ ರೇಟ್ ಜಾಸ್ತಿ ಬರೋಲ್ಲ, ಒಳ್ಳೆ ಬ್ರೀಡ್ ಕರು ಬೇಕು ಅಂದ್ಬಿಟ್ಟು ಹುಡುಕ್ತದೆ. ನೋಡಿ ಇನ್ನೊಂದು ಫಾರ್ಮಿಗೆ ಬಂದಿದೆ. ಎಮ್ಮೆಗಳು ನೋಡಿ ಆ ಥರದ 3 ಇದೆ. ಆ ಥರದ ಎಮ್ಮೆ ಕ್ವಾಲಿಟಿ ನೋಡಿ, ಎಮ್ಮೆ ಪರ್ಚೇಸ್ ಮಾಡಲ್ಲ ನಾವು. ಇಲ್ಲಿ ಮಿಲ್ಕಿಂಗ್ ನಡೀತಿದೆ ಗೈಸ್, ಲೈವ್ ಮಿಲ್ಕಿಂಗ್. ಜರ್ಸಿ ಒಳ್ಳೊಳ್ಳೆ ಟಾಪ್ ವೆರೈಟೀಸ್ ಗಿರ್ಲ್ಯಾಂಡ್ ಮಿಲ್ಕಿಂಗ್ ಮಾಡ್ತಾ ಇದೆ. ಇದ್ರ ಕರು ಇದೆ ನೋಡಿ.
ಕರು ಹಾಕಿದೆ ಒಂದು ಹಸು ಅದನ್ನು ತೋರಿಸಿದ್ರೆ ಬ್ಲಡ್ ಕಂಟೆಂಟ್ ಬ್ಲಡ್ ಲೀಕ್ ಆಗ್ತಿದೆ, ಅದಕ್ಕೆ ಬ್ಲೀಡಿಂಗ್ ಆಗ್ತಿದೆ. ಅದು ತೋರಿಸಿದ್ರೆ ಯೂಟ್ಯೂಬಲ್ಲಿ ಕಾಪಿ ನೋಡಿ ಹಸು ಲೈವ್ ಮಿಲ್ಕಿಂಗ್ ಆಗ್ತಾಯಿದೆ. ಕರಿತಾ ಇದ್ದಾರೆ. ಕರು ಹಾಕಿದೆ. ಕಿತ್ನಾ दूध कटेगी भाई? अभी कितना दूध है? 25 है. अभी तो खीस है, अभी तो कल बच्चा ಪ್ಲೀಸ್ ನಿನ್ನೆ ಕರು ಹಾಕಿದೆ. 25 ಲೀಟರ್ ರೆಡಿ ಇದೆ. आफ्टर 10 डे 25 अभी अभी कितना है ರೆಡಿ? अभी तो होगा 15-16 7-8 ಲೀಟರ್ ರೆಡಿ ಇದೆ ಎಷ್ಟು ಟೈಮಿಗೆ ಇದು. ಇವಾಗ ಮಹಾರಾಷ್ಟ್ರಕ್ಕೆ ಸೇಲ್ ಆಗಿದೆ. ಮಹಾರಾಷ್ಟ್ರಕ್ಕೆ ಸೇಲ್ ಆಗೋಗ್ತದೆ. ಗಿರ್ಲ್ಯಾಂಡು ಬ್ರೀಡ್ ಕೆಲಸ, ಕ್ವಾಲಿಟಿ ಕೆಲಸ ಈ ಥರ ಇರುತ್ತೆ. ದೊಡ್ಡ ದೊಡ್ಡ ಫಾರ್ಮೆಲ್ಲ ತೋರಿಸಿದ್ದೀನಿ. ಚಿಕ್ಕ ಫಾರ್ಮ್ ಇದು ಗಿರ್ಲ್ಯಾಂಡ್. ಅರ್ಧ ಕರ್ದಿದ್ದಾರೆ. ಒಂದು 6 ಲೀಟ್ರ್ ಇದೆ. 6 ಲೀಟ್ರು 6.5 ಲೀಟ್ರ್ ಅಷ್ಟಿದೆ. ಕೆಚ್ಚಲಲ್ಲಿ ಬಿಟ್ಟಿದ್ದಾರೆ ಇನ್ನು ಹಸುಗೆ. ಕೆಚ್ಚಲಲ್ಲೇ ಬಿಟ್ಟಿದ್ದಾರೆ. ಕರುಗೆ ಫುಲ್ ಕರೀತಾ ಇಲ್ಲ. ನೆನ್ನೆ ಅಷ್ಟೇ ಕರು ಹಾಕಿರೋದು, ಈಗ ಹಸ್ಕರ ಫುಲ್ ಕರು. ಇವತ್ತೊಂದು ಕರು ಹಾಕಿದೆ ಇಲ್ಲಿನ ಹಸು. ಎಮ್ಮೆಗಳು ನೋಡಿ ಗೈಸ್ ಆ ಥರ ಇದೆ ಕ್ವಾಲಿಟಿ. ಸೊ ಬನ್ನಿ ಕರುಗಳು ತೋರಿಸ್ತೀನಿ ಇವಾಗ. ಗುಡ್ ಮಾರ್ನಿಂಗ್ ಎವ್ರಿವನ್ ಗೈಸ್. ಇವಾಗ ಈ ಬೆಳಗ್ಗೆ ಎದ್ದು ಮತ್ತೆ ಸ್ನಾನ ಮಾಡಿ ನೋಡ್ತಾ ಇದ್ವಿ, ಫಾರ್ಮ್ ಎಲ್ಲ ನೋಡ್ತಾ ಇದ್ವಿ. ಸೊ ಒಬ್ಬರು ಕಸ್ಟಮರು ಕಾಲ್ ಮಾಡಿ ಅಡ್ವಾನ್ಸ್ ಹಾಕ್ಬಿಟ್ಟಿದ್ದಾರೆ. ನೆನ್ನೆ ರಾತ್ರಿ ಎಲ್ಲ ಮೆಸೇಜ್ ಮಾಡಿದ್ರು ಪಾಪ. ತುಂಬ ದಿವಸದಿಂದ ಮುಂಚೆಯಿಂದಲೇ ಮೆಸೇಜ್ ಮಾಡ್ತಿದ್ರು ಪಾಪ. ಯಾರು ಲೇಡೀಸು, ಕೃತಿಕಾ ಅಂತ ಅವ್ರ ಹೆಸರು. ಸೊ ಅವರಿಗೋಸ್ಕರ ಇವಾಗ ಇನ್ನೂ 2 ಹಸು ಪರ್ಚೇಸ್ ಮಾಡ್ತಾಯಿದ್ವಿ. 13 ಹಸು, ಮಿಕ್ಕಿದೊಂದು 8 ಕರು ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಸೊ ತುಂಬ ರಿಕ್ವೆಸ್ಟ್ ಮಾಡಿದೆ, 2 ಹಸು ಬೇಕೇ ಬೇಕು ಬ್ರದರ್, ಈ ಲೋಡಲ್ಲೇ ಬೇಕು ಸರ್ ಅಂತ ಅಂದರು. ಸೊ ಹಂಗಾಗಿ ಅವರಿಗೆ 2 ಹಸು ಇವಾಗ ನೋಡೋಕೆ ಹೋಗಬೇಕು. ಈಗ ಹೊರಡಬೇಕು ಗೈಸ್. ಈಗ ಈ ಫಾರ್ಮಿಂದ ಹಸುಗಳು ನೋಡೋಕ್ಕೆ ಹೊರಡಬೇಕು. ತುಂಬ ಚೆನ್ನಾಗಿ ಹಸುಗಳು ಸೆಲೆಕ್ಟ್ ಮಾಡ್ತೀವಿ. ಈಗ ನೋಡೋಕ್ಕೇನೋ ಸಿಗ್ಬೋದು ನೋಡಿ. ಇಲ್ಲಿ ಹಸುಗಳು ಸಿಕ್ಕುತ್ತೆ. ಈ ಥರ ಹಸುಗಳು ತೊಗೊಳ್ಳಲ್ಲ. ಎಲ್ಲ ಟಾಪ್ ಕ್ವಾಲಿಟಿ. ಒಂದೊಂದು ಹಸುನು ಚೆನ್ನಾಗಿರಬೇಕು. ರೈತರ ಮನೆ ಕೊಡೋದು ಅವ್ರು ನೆನೆಸ್ಕೋಬೇಕು ಅಂತ ಹಸುಗಳು ಸೆಲೆಕ್ಟ್ ಮಾಡಬೇಕು. ಈಗ ಹೋಗಿ ಸೆಲೆಕ್ಟ್ ಮಾಡಬೇಕು ಗೈಸ್. ನಾವು ಏನಾದರೂ ಮಾಡಬೇಕಾದ್ರೆ ಪಿಂಪಲ್ಸ್ ಇರೋದೇ ಹೆಂಗೆ. ಏನಾದರೂ ಫಂಕ್ಷನ್ ಇದ್ದಾಗ ಜಾಸ್ತಿ ಆಗುತ್ತೆ, ಅಥವಾ ಇಲ್ಲೆಲ್ಲರೂ ಹೊರಗಡೆ ಬಂದಾಗ ಜಾಸ್ತಿ ಆಗುತ್ತೆ. ಈಗ ನೋಡಿ ವ್ಲಾಗ್ ಮಾಡಬೇಕು ಅಂದ್ಕೊಂಡೆ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇನ್ನೂ ಜಾಸ್ತಿನೇ ಆಗೋಗಿದೆ. ಹಾಗೆ ಅದು ನಾನು ಏನಾದರೂ ಯಾರಾದರೂ ಎದ್ದು ಫಂಕ್ಷನ್ಗೆ ಹೋಗಬೇಕು ಅಂದರೆ ಜಾಸ್ತಿ ಆಗೋಗ್ಬಿಡುತ್ತೆ. ಏನಾದರೂ ಮಾಡಬೇಕು ಅಂದಾಗ ಪಿಂಪಲ್ಸ್ ಜಾಸ್ತಿ ಆಗೋಗ್ಬಿಡುತ್ತೆ. ಏನು ಮಾಡೋದು ಗೊತ್ತಿಲ್ಲ ನೋಡಿ. ಈಗ ಹೋಗಬೇಕು ಬೇರೆ ಫಾರ್ಮ್ಗೆ ಹೋಗಿ ಹಸುಗಳು ಒಳ್ಳೊಳ್ಳೆ ಹಸುಗಳು ಸೆಲೆಕ್ಟ್ ಮಾಡಿ ಅವ್ರಿಗೆ ಸೆಲೆಕ್ಟ್ ಮಾಡಿ ಕಳಿಸ್ಬೇಕು. ಟೋಟಲಿ ಒಂದು 13 ಹಸು ಆಗಿದೆ. ಇನ್ನೊಂದು 3 ಹಸು ಹಾಕಿ ಲೋಡ್ ಮಾಡಬೇಕು ಗೈಸ್. 8 ಹಸು ಅಷ್ಟೇ ಹಾಕೋದು. ಯಾಕೆಂದರೆ ಹಸುಗಳೆಲ್ಲ ದೊಡ್ಡ ಹಸುಗಳು, ದೊಡ್ಡ ಸೈಜಿನ ಹಸುಗಳು ಎಲ್ಲ ದೊಡ್ಡ ಹಸುಗಳೇ. ಸೊ ಹಂಗಾಗಿ ಈಗ ಒಂದು 8 ಹಸು ಪರ್ಚೇಸ್ ಮಾಡಿ ಲೋಡ್ ಮಾಡಬೇಕು ಗೈಸ್. ಇವತ್ತೆಲ್ಲ ಇನ್ನೂ ನಾಳೆ ಆಗುತ್ತೆ ಲೋಡು. ಇವತ್ತೆಲ್ಲ ಹಸುಗಳು ಸೆಲೆಕ್ಷನ್ ಮತ್ತು ಹಸುಗಳೆಲ್ಲ ಇಲ್ಲಿ ಫಾರ್ಮಿಗೆ ಕರ್ಸ್ಕೊತೀನಿ. ಈ ಫಾರ್ಮ್ ಗಿರೋ ಫಾರ್ಮ್ಗೆ ನಾಡಿದ್ದು ಎಲ್ಲ ಹಸುಗಳು ಲೋಡ್ ಆಗುತ್ತೆ. ನೋಡಿ ಫೀಡಿಂಗ್ ನೋಡಿ ಇವ್ರದ್ದು ಯಾವ ಥರ ಇದೆ. ಒಣಲ್ಲು ಎಷ್ಟು ಚೆನ್ನಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದಾರೆ. 1 ವರ್ಷಕ್ಕಾಗಷ್ಟು ಇವ್ರ ಫಾರ್ಮಲ್ಲಿ ಯಾವಾಗಲೂ ಇರುತ್ತೆ. ಸೊ ಒಣಲನ್ನ ಈ ಥರ ಸ್ಟಾಕ್ ಮಾಡ್ಕೊಳ್ಳಿ ಗೈಸ್. ಒಣಲ್ ಈ ಥರ ಸ್ಟಾಕ್ ಮಾಡ್ಕೊಂಡ್ರೆ ನಮ್ಮ ಹಸುಗಳಿಗೆ ಒಣಲ್ ತುಂಬ ಮುಖ್ಯ ಆಗುತ್ತೆ. ಹಸುಗಳಿಗೆ ಒಣಲ್ಲೇ ಹಾಕಲ್ಲ ಸುಮಾರು ಜನ. ಸೊ ಬರೀ ಶೈಲೇಜ್ ಆಗ್ತಿರಲ್ಲ, ಬರೀ ಹಸಿಮೇವು ಹಾಕ್ತೀರಾ. ಒಣಲ್ ತುಂಬ ಇಂಪಾರ್ಟೆಂಟ್. ಹಸುಗಳಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಹಸುಗಳಿಗೆ ಫೈಬರ್ ಕಂಟೆಂಟ್ ಸಿಗುತ್ತೆ. ಹಸುಗಳಿಗೆ ಫೈಬರ್ ಕಂಟೆಂಟ್ ಸಿಕ್ಕಿದಷ್ಟು ಹಸುಗಳು ಚೆನ್ನಾಗಿ ಡೈಜೆಷನ್ ಚೆನ್ನಾಗುತ್ತೆ. ಮತ್ತು ನೀರು ಚೆನ್ನಾಗಿ ಕುಡಿಯುತ್ತೆ. ನೀರು ಕುಡಿಯೋಲ್ಲ ಅಂತ ತುಂಬ ಚೆನ್ನಾಗಿ ಪ್ರಾಬ್ಲಮ್ ಇರುತ್ತೆ. ನೀರು ಚೆನ್ನಾಗಿ ಕುಡಿಯುತ್ತೆ ಮತ್ತು ಹಸುಗಳು ಹೆಲ್ದಿಯಾಗಿರ್ತವೆ. ತೊಪ್ಪೆ ಹಾಕೋದಷ್ಟು ಈಸಿಯಾಗಿ ಆಗುತ್ತೆ. ನಮ್ಗೆ ಎತ್ತಕ್ಕೂ ಈಸಿನೇ ತೊಪ್ಪೆ ಎತ್ತಾಕೋದು. ಮತ್ತು ಹಸುಗಳಿಗೂ ಹೆಲ್ದಿಯಾಗಿರ್ತವೆ. ನೋಡಿ ಚೆನ್ನಾಗಿದೆ ಪಡ್ಡೆ. ಫಸ್ಟ್ ಲ್ಯಾಕ್ಟೇಷನ್ನು ಇವೆಲ್ಲ ಇದ್ದಾವೆ. ಇನ್ನು 3 ಹಸು ಸೆಲೆಕ್ಟ್ ಮಾಡಬೇಕು ಗೈಸ್. 3 ಹಸು ಸೆಲೆಕ್ಟ್ ಮಾಡಬೇಕು. ಬನ್ನಿ ಇನ್ನೊಂದು ತೋರಿಸ್ತೀನಿ. ನೋಡಿ ಕುದುರೆ ಮರಿಗಳು, 2 ಮರಿಗಳು ಕುದುರೆ ಮರಿಗಳು. ಸೊ ನೋಡಿ ಯಾವ ಥರ ಸಾಕಿದೆ. ಬನ್ನಿ ಗೈಸ್ ಇವಾಗ 2 ಹಸು ಸೆಲೆಕ್ಟ್ ಮಾಡಬೇಕು. ಹೋಗೋಣ. ಅಲ್ಲೆಲ್ಲ ಆಲ್ರೆಡಿ ಶೈಲೇಜ್ ಆಗಿದೆ. ಆಗಿ ಮೇಲ್ಗಡೆ ಎಲ್ಲ ಫುಲ್ ಲಾಕ್ ಮಾಡಿದ್ದಾರೆ ಗಾಳಿ ಹೋಗ್ದಂಗೆ. ಈಗ ನೋಡಿ ಮಾಡ್ತಾರೆ. ಪಕ್ಕದಲ್ಲಿ ಒಂದು ಬಂಕರು, ಇಲ್ಲೊಂದು ಬಂಕರು, ಅಲ್ಲಿ ಮುಂದೆ ಒಂದು ಬಂಕರ್ ಕಾಣಿಸ್ತದೆ. ಮುಂದೆ ಒಂದು ಬಂಕರ್ ಇದೆ, ಅದ್ರ ಪಕ್ಕದಲ್ಲಿ ನೋಡಿ ಯಾವ ಥರ ಶೈಲೇಜ್ ಮಾಡ್ಕೊತಾ ಇದ್ದಾರೆ. ದೊಡ್ಡ ಫಾರ್ಮು ನೋಡಿ. ಆ ಕಡೆ ಈ ಕಡೆ ಎಲ್ಲ ಮೇವು ಹಾಕಿದ್ದಾರೆ ಗೈಸ್. ನೋಡೋಕ್ಕೆ ಒಂಥರ ಚೆಂದ ಅನ್ಸುತ್ತೆ. ಇದೆಲ್ಲ ಗೋಧಿ ಹಾಕಿದ್ದಾರೆ. ಅದು ಬೂಸ ಆಗುತ್ತೆ ಇವಾಗ ನೆಕ್ಸ್ಟ್ ಹಸುಗೆ. ಯಾವ ಥರ ಶೈಲೇಜ್ ಮಾಡ್ತೀರಾ. ಈಗ ಫಾರ್ಮಿಗೆ ಬಂದಿದ್ದೀವಿ ಹಸುಗಳು ನೋಡೋಕ್ಕೆ. ಸೊ ಬನ್ನಿ ಇವಾಗ ಸೆಲೆಕ್ಟ್ ಮಾಡಬೇಕು. ಟಾಪ್ ಕ್ವಾಲಿಟಿ ಹಸುಗಳು 2 ಸೆಲೆಕ್ಟ್ ಮಾಡಿ 4 ಹಸು ಸೆಲೆಕ್ಟ್ ಮಾಡೋಕ್ಕಿದೆ. ಇನ್ನು ಕಸ್ಟಮರ್ ಒಬ್ಬರು ಕೇಳಿದ್ರು ಅಂತ ಹೇಳಿದ್ನಲ್ಲ, ಅವರಿಗೆ 2 ಮತ್ತು ಇನ್ನೊಂದು 2 ಸೆಲೆಕ್ಟ್ ಮಾಡೋಕ್ಕಿದೆ. ಸೆಲೆಕ್ಟ್ ಮಾಡಿ ಬರಬೇಕು ಗೈಸ್. ನೋಡಿ ಗೈಸ್ ಹೆಂಗಿದ್ದಾವೆ ಎಮ್ಮೆಗಳು. ನೋಡಿ ಎದ್ರುಕೊಂಡು ಓಡ್ತಿದ್ದಾವೆ. ದೊಡ್ಡ ಫಾರ್ಮ್ ಬಂದಿದ್ದು. ಈಗ ಒಂದು ಹಸು ನೋಡ್ತೀವಿ ಪಟ್ಟೆ. ಬನ್ನಿ ನೋಡೋಣ ಯಾವುದಾಗುತ್ತೆ. ಇನ್ನು 4 ಹಸುಗಳು ನೋಡಬೇಕು. ಎಲ್ಲ ದೊಡ್ಡ ಫಾರ್ಮ್. ಆ ಕಡೆ ಎಲ್ಲ ಇದಾವೆ ಹಸುಗಳು. ತೋರಿಸ್ತೀನಿ ಹಸುಗಳು ಯಾವ ಥರ ಇದಾವೆ ಅಂತ. ಇನ್ನು 4 ಹಸುಗಳು ಸೆಲೆಕ್ಟ್ ಮಾಡಬೇಕು. 4 ಹಸು ಸೆಲೆಕ್ಟ್ ಮಾಡಿ ನೋಡಬೇಕು. ನೋಡಿ ಸೆಮ್ಮೆ ಹೆಂಗಿದೆ. ಕರು ಎಲ್ಲ ಮೇಂಟೈನ್ ಮಾಡ್ತಿದ್ದಾರೆ.
ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಸೊ ಸೆಲೆಕ್ಟ್ ಮಾಡಬೇಕು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಫಾರ್ಮ್ ನೋಡಿ ಗೈಸ್ ಆ ಥರ ಇದೆ. ಹಸುಗಳು ಟಾಪ್ ಕ್ವಾಲಿಟಿ ಇದ್ದಾವೆ. ಎಲ್ಲ ಹಸುಗಳು ಟಾಪ್ ಕ್ವಾಲಿಟಿ ಇದಾವೆ ಗೈಸ್. ದೊಡ್ಡ ಫಾರ್ಮಲ್ಲಿ ಸೆಲೆಕ್ಟ್ ಮಾಡಿದಷ್ಟು ಹಸುಗಳು ಚೆನ್ನಾಗಿರ್ತವೆ. ಒಳ್ಳೆ ಹಸುಗಳು ಸಿಗ್ತವೆ ನಮಗೆ. ದೊಡ್ಡ ಫಾರ್ಮಲ್ಲಿ ಸೆಲೆಕ್ಟ್ ಮಾಡಿದಷ್ಟು ಹಸುಗಳು ಚೆನ್ನಾಗಿರುತ್ತೆ. ಸೊ ಬನ್ನಿ ಗೈಸ್ ಇವಾಗ ಸೆಲೆಕ್ಟ್ ಮಾಡಬೇಕು. ಇನ್ನೊಂದು 4 ಹಸು ಸೆಲೆಕ್ಟ್ ಮಾಡೋಣ ಗೈಸ್. ಇದೊಂದು ಫಸ್ಟ್ ಲ್ಯಾಕ್ಟೇಷನ್ ಪಟ್ಟೆ ಒಂದು ಸೆಲೆಕ್ಟ್ ಮಾಡಿದ್ದೀವಿ. ಬರೀ 2 ಟೀತಲ್ಲಿದೆ, 2 ತುಂಬ ಚೆನ್ನಾಗಿದೆ ಪಟ್ಟೆ. ಒಳ್ಳೆ ಸಾಧುವಾಗಿ ಪಟ್ಟೆ ತುಂಬ ಚೆನ್ನಾಗಿದೆ ನೋಡೋಣ. ಈಗ ಅದೊಂದು ಮಾತಾಡಬೇಕು, ಫೋನಲ್ಲೇ ಮಾತಾಡಬೇಕು. ಬಿಸಿಲು ತುಂಬ ಅಂದರೆ ತುಂಬ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಬನ್ನಿ ಹೋಗ್ತಾ ಇದೀವಿ. ಇನ್ನೊಂದು ಫಾರ್ಮ್ಗೆ ಹೋಗಿ ಇನ್ನೂ 3 ಹಸು ಸೆಲೆಕ್ಟ್ ಮಾಡಬೇಕು. ಟೈಮ್ ಇಲ್ಲ, ನಾಳೆ ಬೇರೆ ಲೋಡ್ ಆಗಬೇಕು ಗಾಡಿ. ಟೈಮ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ ಗೈಸ್. ಇವಾಗ ಪಟ ಸೆಲೆಕ್ಟ್ ಮಾಡಿ ಲೋಡ್ ಆಗಬೇಕು. ಬನ್ನಿ ನೋಡಿ ಶೈಲೇಜ್ ಯಾವ ಥರ ಮಾಡ್ತೀರಿ ಗೈಸ್. ಈ ಥರ ಶೈಲೇಜು ನಾವೇ ಸ್ವಂತ ಮನೇಲಿ ಮಾಡ್ಕೊಂಡಷ್ಟು ಕ್ವಾಲಿಟಿ ಚೆನ್ನಾಗಿರುತ್ತೆ. ಕ್ವಾಲಿಟಿ ನಾವು ಮಾಡಿದ್ರೇ ಕ್ವಾಲಿಟಿ, ನಾವು ಮಾಡ್ಕೊಂಡ್ರೆ ಕ್ವಾಲಿಟಿ ಗೈಸ್. ಶೈಲೇಜ್ ಎರಡು ಗಾಡಿ ಓಡ್ತಾ ಇತ್ತು. ಸೊ ಬನ್ನಿ ನೆಕ್ಸ್ಟ್ ಫಾರ್ಮ್, ಇನ್ನೊಂದು ಫಾರ್ಮ್ಗೆ ಹೋಗಿ ಹಸುಗಳು ಯಾವ ಥರ ಸೆಲೆಕ್ಟ್ ಮಾಡ್ತೀವಿ ತೋರಿಸ್ತೀವಿ ಗೈಸ್. ಶೈಲೇಜ್ಗೆ ಕಟ್ಟಿ ಚಾಪ್ ಹಾಕ್ಬೇಕಿದೆ, ಇದನ್ನು ಶೈಲೇಜ್ ಮಾಡ್ತೀವಿ. ಸೊ ಬನ್ನಿ ಗೈಸ್ ಇನ್ನೊಂದು ಫಾರ್ಮ್ಗೆ ಹೋಗೋಣ. ಇನ್ನೊಂದು ಫಾರ್ಮ್ಗೆ ಹೋಗಿ ಮತ್ತೆ ಸಿಗೋಣ ಗೈಸ್. ಹಸು ಎಲ್ಲ ಸೆಲೆಕ್ಷನ್ ಆಯಿತು. ಸ್ವಲ್ಪ ಬಿಸಿ ಆಗೋದು, ಸಿಕ್ಕಾಪಟ್ಟೆ ಬಿಸಿ ಆಗೋದು. ಹಂಗಾಗಿ ನಾನು ಹಸುಗಳು ಸೆಲೆಕ್ಷನ್ ಮಾಡಿರೋದ್ರೆಲ್ಲ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಎಲ್ಲ ಹಸುಗಳು ಸೆಲೆಕ್ಟ್ ಆಗಿದ್ದಾವೆ. ಈಗ ಮತ್ತೆ ಫಾರ್ಮಿಗೆ ಬಂದಿದ್ದೀವಿ. ಊಟ ಮಾಡಿದ್ದೀವಿ ಗೈಸ್. ಊಟ ಮಾಡ್ತಿದ್ದೀವಿ. ಚಿಕನ್ ತಂದಿದ್ದಾರೆ ನಮ್ಮ ಬೈ. ಊಟ ಮಾಡ್ತೀವಿ, ನಮ್ಮ ಕೇರ್ಟೇಕರ್ ಊಟ ಮಾಡ್ತಿದ್ದಾರೆ. ಸೊ ಊಟ ಮಾಡಿ ಇವಾಗ ಇಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿದೆ ಗೈಸ್. ಸಿಕ್ಕಾಪಟ್ಟೆ ಸುಸ್ತಾಗಿ ಮಲ್ಕೊಂಡ್ಬಿಡ್ಬೇಕು, ಬೇಗ ರೆಸ್ಟ್ ಮಾಡಬೇಕು. ನಿಮಗೂ ಗೊತ್ತಿರುತ್ತೆ ಡೈಲಿ ಬೆಳಗ್ಗೆನೇ ಸಂಜೆ ತನಕ ಓಡಾಡ್ತಾನೆ ಇರ್ತೀವಿ. ಸುಮಾರು ಒಂದು ಹೆಂಗಿಲ್ಲ ಅಂದ್ರೆ ಒಂದು 500 ಕಿಲೋಮೀಟರ್ ಮೇಲೆ ಓಡಾಡಿದ್ದೀವಿ. ಸೊ ಹಂಗಾಗಿ ಇವಾಗ ಊಟ ಮಾಡಿ ಜಾಸ್ತಿ ಆಗೈತೆ. 500 ಕಿಲೋಮೀಟರ್ ಜಾಸ್ತಿ ಆಯ್ತು ಇವತ್ತು. ನೆನ್ನೆಯಿಂದ ಬರೀ ಸ್ಟ್ರೆಸ್ಸೇ, ಸಿಕ್ಕಾಪಟ್ಟೆ ಸುಸ್ತು ಗೈಸ್. ಇವಾಗ ಹೋಗಿ ಆರಾಮಾಗಿ ಊಟ ತಿಂದು ಪಟ್ಟನ ಮಲ್ಕೊಂಡ್ಬಿಡ್ಬೇಕು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ, ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮಂಥ ಬಡ ರೈತರಿಗೂ ಸಪೋರ್ಟ್ ಮಾಡಿ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.